ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಎಮ್ ಆರ್ ರಮೇಶ್. ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ತಮಿಳಲ್ಲಿ ಆಲ್ರೆಡಿ ನೋಡಿದ್ದೀರಾ, ನಾನು ಗಂಗೆ ಪೂಜೆ ಮಾಡೋಕ್ಕೆ ಹೋಗಬೇಕು. ಆ ಪೂಜೆ ಮಾಡೋಕ್ಕೆ ನಾನು 10ರಿಂದ ಒಳಗೆ ಅಂದರೆ 10 ಗಂಟೆ ಒಳಗೆ 8, 9 ಇಷ್ಟು ಗಂಟೆಯಲ್ಲಿ ನಾನು ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು. ಉಪವಾಸ ಇದ್ದು ಪೂಜೆ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಮಲಘಟ್ಟ ಕೆರೆ ಅಂತ ಇದೆ, ಅಲ್ಲಿಗೆ ಹೋಗಿ ನಾನು ಪೂಜೆ ಮಾಡಬೇಕು. ಸೊ ಅದಂತೂ ಪ್ಲೇಸ್ ತುಂಬ ಚೆನ್ನಾಗಿದೆ. ನಾನು ಅದು ಹೊಸ್ದಾಗಿ ಯಾರಾದರೂ ಗಂಗೆ ಪೂಜೆ ಮಾಡೋರಿಗೆ ನಾನು ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ನೀವು ಯಾರಾದರೂ ಮಾಡೋಗಿದ್ರೆ ಗಂಗೆ ಪೂಜೆ ಮಾಡೋಗಿದ್ರೆ ಸೊ ಆ ಸ್ಥಳಕ್ಕೆ ಬಂದು ಮಾಡಿರಿ, ಯಾಕೆಂದರೆ ಅದು ತುಂಬ ಶ್ರೇಷ್ಠವಾದ ಸ್ಥಳ. ಅಲ್ಲಿ ದೇವ್ರುಗಳು ಕೂಡ ಈ ಗಂಗಾ ಸ್ನಾನ ಮಾಡ್ಸೋಕ್ಕೆ ಅಲ್ಲಿಗೆ ದೇವ್ರುಗಳನ್ನೆಲ್ಲ ತರ್ತಾರೆ. ಸೊ ಒಳ್ಳೆ ಪ್ಲೇಸ್ ಅದು. ಅಲ್ಲಿ ದೇವಸ್ಥಾನ ಕೂಡ ಇದೆ, ಶಿವಂದು ಲಿಂಗ ಕೂಡ ಇದೆ, ಪೂಜೆ ಮಾಡ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ನಡೆಯುತ್ತೆ. ನಾವು ಏನಾದರೂ ಅಂದ್ಕೊಂಡಿದ್ರೆ ಅಲ್ಲಿ ಬಂದು ನಾವು ಗಂಗೆ ಪೂಜೆ ಮಾಡಿದರೆ ಸೊ ಅದು ನೆರವೇರುತ್ತೆ ಅನ್ನೋದು ಎಲ್ಲರಿಗೂ ನಂಬಿಕೆ. ಸೊ ನಾನು ನಂಬಿಕೆ ಇಟ್ಟು ಅಲ್ಲಿ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಬಿಸಿಲು ಬರೋ ಟೈಮ್ ಆಯಿತು, ಆಲೇ 8 ಗಂಟೆ ಆಗಿದೆ. ಸೊ ನಾನು ಬೇಗ ಸ್ನಾನ ಮಾಡಿ ಹೊರಡಬೇಕು. ನೋಡಿ ನಮ್ಮ ಮನೆ ಲಕ್ಷ್ಮಿ ಇದು ಅಡಿಕೆ. ನೀವೆಲ್ಲರೂ ಹಾಕ್ಕೊತಿರಲ್ಲ ವಿಳೆದೆಲೆ ಅಡಿಕೆ. ಸೊ ನಾವೇನು ತಯಾರು ಮಾಡೋದು ಅಡಿಕೆನ ನೋಡಿ, ಎಲ್ಲ ಹಚ್ಚಿ ಬೇಯಿಸಿ ಒಣ ಹಾಕಿ ಈ ಥರ ಬರುತ್ತೆ. ಗಂಗೆ ಪೂಜೆಗೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಹೇಳಿರ್ತೀನಿ. ಒಂದು ಚೊಂಬು, ಅಂದರೆ ಕಳಸ ಪೂಜೆಗೆ ನೀವು ತಾಮ್ರ ಚೊಂಬು ಕೂಡ ತೊಗೊಬೋದು. ನಾನು ಸ್ಟೀಲ್ ಚೊಂಬೆ ತೊಗೊಂಡಿದ್ದೀನಿ. ಹಾಗೆ ಮಂಗಳಾರತಿ ತಟ್ಟೆ ಕೂಡ ತೊಗೊಳ್ಳಿ ಅಲ್ಲಿ ಪೂಜೆ ಮಾಡೋಕ್ಕೆ. ಆಮೇಲೆ ಅರಿಶಿಣ ಕುಂಕುಮ ಅದನ್ನು ತೊಗೊಂಡಿದ್ದೀನಿ ನೋಡಿ. ಹಾಗೆ ಹಂಗೆ ನೂಲಿನ ದಾರ ಅಂತಾರೆ, ಇದನ್ನ ಹಂಗೆ ದಾರ ಅಂತ ಕರೀತಾರೆ. 9 ಎಳೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಬಂಗಾರ, ಊದ್ಗಡ್ಡಿ, ಕರ್ಪೂರ ತೊಗೊಂಡಿದ್ದೀನಿ. ಇದು ವೀಳ್ಯದೆಲೆ ಅಡಿಕೆ. ಇದು ನೆನಗಡಲೆ ಮಾಡೋಕ್ಕೆ. ಇಲ್ಲೇನು ನೆನೆಸ್ಕೊಂಡು ಹೋಗಬಾರ್ದು, ಎಲ್ಲ ನದಿ ನೀರಲ್ಲೇ ನೆನೆಸಬೇಕು. ಸೊ ನಾನು ಅದನ್ನೆಲ್ಲ ಕವರಲ್ಲಿ ಕಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇದು ಅಕ್ಕಿ ತೊಮಟ ಮಾಡ್ತಾರಲ್ಲ, ಅದನ್ನು ಮಾಡೋಕ್ಕೆ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಬೆಲ್ಲ ಕೂಡ ಅದಕ್ಕೆ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಅಲ್ಲೇ ಮಾಡ್ಕೊಬೇಕು. ಇದು ಎಳ್ಳು ಉಂಡೆ, ಚಿಗಳಿ ಉಂಡೆ ಅಂತ ಮಾಡ್ತಾರಲ್ಲ ಅದು. ಎಳ್ಳು ಕೂಡ ನಾನು ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ 2, ಹೂವು, ಬಾಳೆಹಣ್ಣು. ಒಂದು ತೆಂಗಿನಕಾಯಿ ಪೂಜೆ ಮಾಡೋಕ್ಕೆ, ಅಲ್ಲಿ ಗಂಗೆ ಪೂಜೆ ಮಾಡೋಕ್ಕೆ, ಇನ್ನೊಂದು ತೆಂಗಿನಕಾಯಿ ಕಳಸೋಕ್ಕಿಡೋಕ್ಕೆ. ಈ ತೆಂಗಿನಕಾಯಿನೇ ನಾವು ಪೂಜೆಗೆ ಕೂಡ ತಗೊಂಡೋಗ್ಬೇಕು, ಬೇರೆ ತೆಂಗಿನಕಾಯಿ ತೊಗೊಂಡೋಗೋದ್ಬಾರ್ದು. ಯಾವ್ದು ನಾವು ಕಳಸ ಪೂಜೆ ಇರ್ತೀವೋ ಅದನ್ನೇ ನಾವು ಪೂಜೆಗೆ ತೊಗೊಂಡೋಗ್ಬೇಕು. ನೀವು ಸೀರೆ ಬೇಕಾದರೆ ಸೀರೆ ತೊಗೊಳ್ಳಿ, ಇಲ್ಲ ಅಂದರೆ ಬ್ಲೌಸ್ ಪೀಸ್ ಕೂಡ ನೀವು ಪೂಜೆಗೆ ತೊಗೊಂಡೋಗ್ಬೋದು. ಸೊ ಅಲ್ಲಿ ಟೈಮ್ ಆಯಿತು ಅಂತ ನಾವು ಬೇಗನೆ ಹೊರಟ್ವಿ. ಅಲ್ಲೇ 9:30 ಆಗಿತ್ತು. ತಿಂಡಿ ತಿಂದಿರಲಿಲ್ಲ, ಬೇರೆ ಉಪವಾಸ ಮಾಡಬೇಕಲ್ಲ. ನಮ್ಮ ಮನೆಯವರಂತೂ ನೀವು ಹೆಣ್ಮಕ್ಳು ಬೇಗ ರೆಡಿ ಆಗೋಲ್ಲ ಅಂತ ಬೈಕೊಂಡೇ ಕರ್ಕೊಂಡೋದ್ರು. ಸೊ ನಾವಿಲ್ಲಿಂದ ಇಬ್ಬರೇ ಹೊರಟ್ವಿ. ಅಲ್ಲಿ ನಮ್ಮ ಅಕ್ಕನ ಮಗಳು ಬರ್ತೀನಿ ಅಂದ್ಲು. ಸೊ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ನಾವಿಬ್ಬರೇ ಬಂದ್ವಿ. ಎಷ್ಟು ಚೆನ್ನಾಗಿ ನೀರು ಮಾತ್ರ ಸೂಪರ್ ಆಗೈತಿ. ನಂಗೆ ನೀರು ನೋಡಿ ಭಯ ಆಗ್ತಿತ್ತು. ನನಗೆ ಅಲ್ಲೇ ಈಜಾಡ್ತೀನಿ, ನನಗೆ ಭಯ ಆಗುತ್ತೆ, ನಾನು ಬರಲ್ಲ ಅಂದೆ. ನಮ್ಮ ಅಕ್ಕನ ಮಗಳು ಅವಳು ಶುಭ ಅಂತೂ ಏನಾಗಲ್ಲ ಬಾ, ಮುಳುಗಬೇಕು, ಹಂಗೆ ಬರೀ ಸ್ನಾನ ಮಾಡೋ ಹಂಗಿಲ್ಲ, ಮುಳುಗಬೇಕು, 3 ಸಲ ಮುಳುಗಬೇಕು, ಬಾ ಇಳಿ ಅಂತ ಅವಳು ಧೈರ್ಯವಂತೆ ಇಳಿದ್ಲು. ನನಗಂತೂ ಆ ನೀರು ಸುತ್ತಮುತ್ತ ನೋಡ್ತಿದ್ದಕ್ಕೆ ಸಖತ್ ಭಯ ಆಗ್ತಿತ್ತು. ನನಗೆ ಕೆಳಗಡೆ ಇಳಿತಾನೆ ಇಲ್ಲ. ಅವಳೇ ಹಿಂಸೆ ಮಾಡ್ಕೊಂಡು ಕರ್ಕೊಂಬಂದು. ಹಾಗೂ ಜಾಸ್ತಿ ಉದ್ದ ಇರಲಿಲ್ಲ, ಮಂಡಿ ತನಕ ಅಷ್ಟೇ ನೀರು ಬರ್ತಿತ್ತು. ಅಲ್ಲೇ ನಾನು ಮುಳುಗಿ ಇಬ್ಬರು ಸ್ನಾನ ಮಾಡಿ ಬಂದ್ವಿ. ಆಮೇಲೆ ನಮ್ಮ ಮನೆಯವ್ರು ಕೂಡ ಸ್ನಾನ ಮಾಡ್ತೀನಿ ಅಂತ ಹೋದ್ರು. ಆಮೇಲೆ ಇನ್ನೂ ಬೇರೆ ಜನಗಳು ಬಂದಿದ್ದರು. ಅವ್ರು ಕೂಡ ಏನಾಗಲ್ಲ ಬನ್ನಿ ಅಂತೇಳಿ ಅವ್ರ ಮುಂದೆ ಕರ್ಕೊಂಡು ಹೋದರು. ಏನು ಆಳ ಇಲ್ಲ ಬನ್ನಿ ಅಂತ ಅವ್ರನ್ನೂ ಕರ್ಕೊಂಡು ಅವ್ರ ಜೊತೆನೇ ಸ್ವಲ್ಪ ಹಂಗೆ ನೀರಲ್ಲಿ ಫನ್ ಮಾಡಿಕೊಂಡು ಸ್ನಾನ ಮಾಡಿ ಬಂದ್ವಿ. ಸೊ ರಾಮ್ ಕೂಡ ಸ್ನಾನ ಮಾಡಿ ಬಂದರು. ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೇನೆ. ಫಸ್ಟು ನಾನು ಕಳಸೋಕ್ಕೆ ನೀರು ತುಂಬಿ ಅದಕ್ಕೆ ತೆಂಗಿನಕಾಯಿ ಇಟ್ಟಿದ್ದೀನಿ. ಆಮೇಲೆ 3 ಬೆನಕನ್ನು ತಂದು ಅಲ್ಲೇ ಪೂಜಿದ್ದೀನಿ. ಅದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ಲ, ಎಲ್ಲ ಎತ್ತಿಡ್ತೇನೆ. ಅದಕ್ಕಿಂತ ಮುಂಚೆ ನಾನು ಏನು ನೆನಕ್ಕಿ ಗಡ್ಲೆ ಅವನ್ನೆಲ್ಲ ತಂದಿದ್ನಲ್ಲ, ನಾನು ಫಸ್ಟು ನಾನು ನೀರಲ್ಲಿ ನೆನೆಸಿಟ್ಟಿದ್ರೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಅದು ನೆನೆಯುತ್ತೆ ಅಂತ ಫಸ್ಟ್ ನಾನು ನೆನಕ್ಕಿ ಗಡ್ಲೆಗೆ ನೀರು ಹಾಕಿ ನೆನೆಸಿಟ್ಟೆ. ಆಮೇಲೆ ನಾನು ನಮ್ಮ ಶುಭನ ಕೇಳಿದೆ, ಎಷ್ಟು ಜನಕ್ಕೆ ನಾನು ಅಕ್ಕಿ ತೊಮಟ ಮಾಡಲಿ, 3 ಜನಕ್ಕೆ ಮಾಡಲ, 5 ಮಾಡಲ ಅಂತ ಕೇಳ್ತಿದ್ದೆ. ಅವಳು 3 ಜನ ಮಾಡಿ ಸಾಕು, ಇಲ್ಲಿ ಯಾರನ್ನು ಕರೀಲಿ ಅರಿಶಿನ ಕುಂಕುಮಕ್ಕೆ, 3 ಜನನೇ ಕರೆದ್ರಾಗುತ್ತೆ, 3 ಮಾಡು ಅಂತ ಹೇಳಿದ್ದು. ನಾನು
ಅದನ್ನು ಸಹ ನಾನು ನದಿ ನೀರಲ್ಲಿ ಮೂರು ತೊಮಟ ಮಾಡಿ ಅಕ್ಕಿ ತೊಮಟ ಮಾಡಿ ಇಟ್ಟೆ. ಚಿಗಳಿ ಉಂಡೆ ಕೂಡ ನಾನು ಅದೇ ನೀರಲ್ಲಿ ಸ್ವಲ್ಪ ನೀರನ್ನು ಹಂಗೆ ಚುಮ್ಸ್ಕೊಂಡು 3 ಉಂಡೆಗಳು ಮಾಡಿದೆ. ಬೇಗ ಬೇಗ ಮಾಡಿ ಅಡ್ಜಸ್ಟ್ ಮಾಡಿ ಮೂರು ಮಾಡು ಎಲ್ಲ ದಪ್ಪ ಆದ್ರೆ ಆಯ್ತದೆ. ಸುಮ್ಮನೆ ಸಿಕ್ಕಲ್ಲ ಬಳೆ ಬಂಗಾರ ಅಂತ ತಂದಿದ್ದನ್ನು ಕೂಡ ಆ ಕಡೆ ಎರಡೂ ಒಂದೊಂದು ಕಡೆ ಇಟ್ಟು ಆಮೇಲೆ ಅದರಲ್ಲೇ ಅರಿಶಿನ ಕುಂಕುಮ ಬಂದಿರುತ್ತೆ ಅದನ್ನು ಸಹ ಅದ್ರ ಮೇಲೆ ಎಲ್ಲ ಹಾಕಿ ಆಮೇಲೆ ಏನು 9 ಎಳೆ ದಾರ ಮಾಡ್ಕೊಂಬಂದಿದ್ದೆ ಅಲ್ಲ ಅದನ್ನು ನಾನು ಕಳ್ಸೋಕ್ಕೆ ಕಟ್ತೆ. ಆಮೇಲೆ 3 ಎಳೆ ಎಕ್ಸ್ಟ್ರಾ ಬೇರೆ ಮಾಡ್ಕೊಂಬಂದಿದ್ದೆ ಅದನ್ನು ನಾನು ಈ ಬೆನಕನ ಪೂಜೆ ರಥಕ್ಕೆ ಹಾಕ್ತೆ. ಆಮೇಲೆ ಕಲಸೋಕ್ಕೆ ಫಸ್ಟ್ ನಾನು ಅರಿಶಿಣ ಕುಂಕುಮ ಇಟ್ಟು ಆಮೇಲೆ 3 ಬೆನಕ ಮಾಡಿದ್ನಲ್ಲ ಅದಕ್ಕೂ ಅರಿಶಿಣ ಕುಂಕುಮ ಇಡ್ತಿದ್ದೀನಿ. ಹಿಂಗೆ ಕಾಣಿಸ್ತಿಲ್ಲ. ಈಗ ಕಾಣಿಸ್ತಿದೆ. ಅಷ್ಟು ದೂರ ಬರೋಲ್ಲ, ಪೂರ್ತಿ ಎಲ್ಲ ಬರೋ ಅಷ್ಟು ಕುಂಕುಮ ಕೊಡೋಕೆ ಸ್ವಲ್ಪ ಮಾಡಿಕೋ ಹೂವನ. ನೀವು ವಾಪಸ್ ತಗೊಂಡು ಹೆಂಗೆ ಮಾಡ್ತೇವೆ ನೋಡಿ ಹೆಂಗೆ ಮಾಡಿದ್ವಿ ಫಸ್ಟಿಂದ ಬ್ಯಾಗ್ನೇ ತಾಕತ್ತವ ಆಯ್ತು. ಅಕ್ಕಿ ತಂದಿಲ್ವಾ?
ಸರಕ್ ಸಿಕ್ಸಿರತ್ತಗಿ ಇಲ್ಲ ಸರಿ ಮಾಡ್ಕೊ ತಡಿ ನಿಮಿಷ ಹಂಗೆ ನೋಡು ಈ ಕಡೆ ಅಲ್ಲಿ ದೇವ್ರ ಜೊತೆ 3 ಜನ ಹೆಂಗಸ್ರು ಬಂದಿದ್ರು. ಅವ್ರು ನನ್ನ ಬನ್ನಿ ನನಗೆ ಅರಿಶಿನ ಕುಂಕುಮ ಇಟ್ಕೊಳ್ಳಿ ಅಂತ ಕರೆದೆ. ಅವರು ನಾನು ಕರೆದಿದ್ದು ಹಂಗೇನೆ ಆಯ್ತಮ್ಮ ಅಂತ ಬಂದರು. ನಂಗೆ ತುಂಬ ಖುಷಿ ಆಯಿತು. ಅವರು ಅರಿಶಿನ ಕುಂಕುಮ ಇಟ್ಕೊಂಡು ನನಗೆ ಕೂಡ ಹಾಗೆ ಇಟ್ಟರು. ಆಮೇಲೆ ನನಗೆ ತಲೆ ಮೇಲೆ ಕೈ ಇಟ್ಟು ಒಳ್ಳೇದಾಗಲಿ ಅಮ್ಮ ಅಂತೇಳಿ ಆಶೀರ್ವಾದ ಮಾಡಿದ್ರು. ತುಂಬ ಖುಷಿಯಾಯಿತು. ಏಕೆಂದರೆ ಅವ್ರು 3 ಜನ ನನ್ನ ಹತ್ರ ಬಂದು ನನಗೆ ಆಶೀರ್ವಾದ ಮಾಡಿದಾಗ ಯಾರೋ 3 ದೇವತೆಗಳೇ ಬಂದುಬಿಟ್ಟಿದ್ದಾರೆ ನಂಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಅನ್ನಿಸ್ತು. ಅಷ್ಟು ನನಗೆ ಸಮಾಧಾನ ಆಯಿತು. ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು ನನಗೆ ಒಳ್ಳೇದಾಗಲಿ ಅಂತ ಹೇಳಿದ್ರಲ್ಲ, ನನಗೆ ಇಷ್ಟ ಒಂಥರ ದೇವರೇ ಬಂದು ನನಗೆ ವರ ಕೊಟ್ಟಾಗ ಅನ್ನಿಸ್ತು. ಗಂಗೆ ಪೂಜೆ ಆದಮೇಲೆ ಈ ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಬಂದು ಎಲ್ಲರೂ 3 ಜನನೂ ಪೂಜೆ ಮಾಡಿಸಿ ತುಂಬ ಈ ದೇವ್ರಿಗೆ ನನ್ನ ಬೇಡಿಕೆಗಳನ್ನು ಈಡೇರಿಸಪ್ಪ ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೊರಟ್ವಿ. ಹೆಂಗೈತೆ ಶುಭ ಇವ್ರು ನೋಡು ಬನ್ನಿ ಜನರೇ ಸುಮ್ಮನೆ 2 ಗಂಟೆ ಆಗೋಯ್ತು. ಪೂಜೆ ಎಲ್ಲ ಮುಗಿಸೋಕೆ ತುಂಬ ಹೊಟ್ಟೆ ಹಸ್ತಿತ್ತಲ್ಲ, ಚಿರುಮುರಿ ತೊಗೊಂಡು ಆ ಥರ ಎಲ್ಲ ಅರ್ಧ ಹೊಟ್ಟೆ ತುಂಬಿಸ್ಕೊಂಡ್ವಿ. ಚಿರುಮುರಿ ಸಖತ್ತಾಗಿ ತಿಂದ್ವಿ. ಇದೇ ನೋಡಿ ಮಲ್ಲಘಟ್ಟ ಕೆರೆ, ಹಾಗೆ ದೇವಸ್ಥಾನ ಇದೆ ನೋಡಿ. ಎಷ್ಟೊಂದು ಜನ ಬಂದಿದ್ದಾರೆ. ಇವರೆಲ್ಲ ಆಲ್ಮೋಸ್ಟು ಗಂಗೆ ಪೂಜೆ ಮಾಡೋಕ್ಕೆ ಅರ್ಧ ಜನ ಬಂದಿರೋದು. ಅಲ್ಲಿ ಸ್ನಾನ ಮಾಡೋದು, ಅಲ್ಲಿ ಗಂಗೆ ಪೂಜೆ ಮಾಡೋದು, ಆಮೇಲೆ ದೇವ್ರುಗಳನ್ನ ಕರ್ಕೊಂಬಂದಿರೋದು. ನೋಡಿ ಹೇಗೆ ಹರಿತಾ ಇದೆ. ಈ ಥರ ಹರಿತಿರ್ಬೇಕು ಯಾವಾಗಲೂ. ಅಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸಖತ್ತಾಗಿದೆ ಮಾತ್ರ ಪ್ಲೇಸು. ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಟೈಮ್ ಆಯಿತು ಅಂತ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಹಾಗೆ ಬರಬೇಕಾದ್ರೆ ತುರುವೇಕೆರೆ ಹತ್ರ ಫಲೂದ ಅಂಗಡಿ ಕಾಣಿಸ್ತು. ಅದು ನೋಡ್ತಿದ್ದಂಗೆ ತಿನ್ನಬೇಕು ಅನ್ನಿಸ್ತು. ನಮ್ಮ ಮನೆಯವ್ರಿಗೆ ಫಲೂದ ಕೊಡಿಸ್ರಿ ಹಿಂದೆ. ನಾನು ಮತ್ತು ನಮ್ಮ ಮನೆಯವರು ಫಲೂದ ತೊಗೊಂಡು, ಶುಭ ಬಾದಾಮ್ ಶೇಕ್ ತೊಗೊಂಡ್ಲು. ಏನು ತಿಂದಿರೋದು?
ಈಗ ತಾನೇ ದೇವಸ್ಥಾನದಿಂದ ಮನೆಗೆ ಬಂದೆ, ಅಲ್ಲೇ ಸಂಜೆ 6 ಗಂಟೆ 6:30 ಆಗೇ ಹೋಯಿತು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ. ದೇವಸ್ಥಾನದ ಹತ್ರನೇ ತುಂಬ ಟೈಮ್ ಹಿಡಿತು, ಯಾಕಂದರೆ ಅಲ್ಲಿ ಆ ಪ್ಲೇಸ್ಗಳ್ನ ಬಿಟ್ಟು ನಮಗೆ ಬರೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ. ನಾವು ಇನ್ನೂ ಏನಾದರೂ ಟೈಮ್ ಇದ್ದರೆ ನಾವು ಇನ್ನೂ ಅಲ್ಲೇ ಇರ್ತಿದ್ವಿ. ನಾವು ಹೋಗಿದ್ದೇ ಲೇಟ್ ಆಯಿತು. ಆಮೇಲೆ ಆ ನೀರು ಆ ಜರಿ ಥರ ಹರಿತಿರೋ ನೀರು ಹತ್ರ ಎಲ್ಲ ನಾವು ಫೋಟೋ ತಗೊಂಡು ವೀಡಿಯೋ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಆ ಶುಭನ್ ಬೇರೆ ಕರ್ಕೊಂಬಂದಿದ್ದಕ್ಕೆ ಅವಳನ್ನ ಮನೆ ಹತ್ರ ಬಿಟ್ಟು ಬೇರೆ ಬರಬೇಕು. ನಮ್ಮ ಅಕ್ಕ ಹೇಳಿದ್ರು ಮನೆಗೆ ಬರ್ಕೊಡ್ದು, ನೀವು ಮನೆ ಒಳಗೆ ಬರಬಾರ್ದು, ಏಕೆಂದರೆ ಗಂಗಮ್ಮನ ಪೂಜೆ ಮಾಡಿ ನೀವು ಮನೆಗೆ ಹೋಗಬೇಕು ಅಂತ ಹೇಳಿದರು. ನಾವು ಆಚೆನೇ ಇದ್ದು, ಅವರು ಊಟ ಅಂತೂ ಮಾಡಲಿಲ್ಲ, ಟೀನಾದರೂ ಕುಡ್ಕೊಂಡು ಹೋಗ್ರಿ ಅಂತ ಟೀ ಕಾಯಿಸ್ಕೊಟ್ರು. ಟೀ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಮಾತ್ರ ಯಾರಾದರೂ ಗಂಗೆ ಪೂಜೆ ಮಾಡಬೇಕು ಅಂದರೆ, ಗಂಗಮ್ಮನ ಮಾಡಬೇಕು ಅಂದರೆ ದಯವಿಟ್ಟು ಅಲ್ಲೇ ಹೋಗಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಗಂಗೆ ಪೂಜೆನ ಯಾವ ಥರ ಮಾಡಬೇಕು ಅಂತ ನಾನು ವೀಡಿಯೋ ಮಾಡಿದ್ದೀನಲ್ಲ, ಅದೇ ಥರನೇ ಮಾಡಿ. ಆಮೇಲೆ ಇನ್ನೊಂದು ಏನಂದರೆ, ನೀವು ಯಾವುದೇ ಇಲ್ಲಿ ಅಕ್ಕಪಕ್ಕ ಕೆರೆಗಳಲ್ಲಿ ನೀರಿರುತ್ತೆ ನೋಡಿದ್ದೀರಾ, ಅದು ಏನೋ ಈ ವರ್ಷ ತುಂಬಿರುತ್ತೆ, ಮುಂದಿನ ವರ್ಷ ತುಂಬಿರಲ್ಲ, ಹೀಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಎನಿ ಟೈಮ್ ಯಾವಾಗಲೂ ನೀರು ಯಾವ ನದಿಲಿ ಹರಿಯುತ್ತೋ ಅಲ್ಲಿ ನೀವು ಗಂಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾನು ಈಗ ಹೋಗಿರೋದು ಮಲ್ಲಘಟ್ಟ ಕೆರೆಯಲ್ಲಿ, ಯಾವಾಗಲೂ ನೀರು ತುಂಬಿರುತ್ತೆ. ನೀರು ಹರಿತಾ ಇಲ್ಲ ಅಂದರೂ ಸಹ ಕೆರೆ ಒಳಗೆ ನೀರಿರುತ್ತೆ. ಅಂಥ ಪ್ಲೇಸಲ್ಲಿ ನಾವು ಗಂಗೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಅಲ್ಲಿ ದೇವ್ರುಗಳು ಕೂಡ ಗಂಗಾ ಸ್ನಾನಕ್ಕೆ ಅಂತ ತಂದಿರ್ತಾರೆ. ನೋಡಿದ್ರಿ ವಿಡಿಯೋದಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಿತ್ತು, ಅಲ್ಲಿ ಬಡಿತಿರೋ ಸೌಂಡ್ ಎಲ್ಲನ, ಅದೆಲ್ಲ ದೇವ್ರುಗಳನ್ನ ಸ್ನಾನಕ್ಕೆ ಅಂತ ಕರ್ಕೊಂಬತ್ತಿದ್ರು. ನಾವು ಅದನ್ನು ವೀಡಿಯೋ ಮಾಡಬೇಕು ಹೆಂಗೋ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನ ಬರೀ ನಾನು ಪೂಜೆ ಮಾಡಿದ್ದು ಮಾತ್ರ ವೀಡಿಯೋ ಮಾಡಿದೆ. ಸೊ ಏನಾದರೂ ಈ ಗಂಗೆ ಪೂಜೆ ಮಾಡಬೇಕಂದ್ರೆ ಅಲ್ಲಿಗೆ ಹೋಗಿ ಬೇಕಾದ್ರೆ ಮಾಡ್ಬೋದು. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅದ್ರಲ್ಲಿ ಮಾಡೋದು ಹೆಂಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಬೇಜಾನು ಮಂಗಳವಾರ ಶುಕ್ರವಾರ ಸಖತ್ತು ಜನ ಗಂಗಮ್ಮನ ಮಾಡಕ್ಕೆ ಬರ್ತಾರೆ. ನನಗೂ ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಹೋದ ವರ್ಷ ಹೋದಾಗ ಯಾವ ಥರ ಮಾಡೋದಪ್ಪ ನನಗೇನು ಗೊತ್ತಿಲ್ಲ ಅಂತಿದ್ದೆ. ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಜನ ಗಂಗೆ ಪೂಜೆ ಮಾಡೋಕ್ಕೆ ಬಂದಿದ್ರು. ಅವರೆಲ್ಲ ಹೇಳ್ಕೊಡ್ತಿದ್ರು, ಈಗ ಮಾಡಮ್ಮ ಅಂತ. ಅದೆಲ್ಲ ನೆನಪಿಗೆ ಇಟ್ಕೊಂಡು ನಾನು ಈ ವರ್ಷವೂ ಹಂಗೆ ಮಾಡಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬಾಯ್.